ಬೆಳಗಿನ ಬೆಳಕು. ಅರಣ್ಯಕಾಂಡ 2:1-9. ಸತ್ಯಜ್ಯೋತಿ. ಈಗ ನಾವು ಪಾಳೆಯದ ಪೂರ್ವ ದಿಕ್ಕಿನಲ್ಲಿದ್ದ ಕುಲಗಳ ಹೆಸರುಗಳು ಮತ್ತು ಅವರ ಸಂಖ್ಯೆಯ ಕಡೆಗೆ ಗಮನ ಹರಿಸೋಣ. ಅಲ್ಲಿ ಇರಿಸಲ್ಪಟ್ಟ 3 ಕುಲಗಳೆಂದರೆ ಯೆಹೂದ, ಇಸಾಕರ್ ಮತ್ತು ಜೆಬುಲೂನ್. ಈ ದಿಕ್ಕಿನಲ್ಲಿ ಯುದ್ಧಕ್ಕೆ ಹೋಗಬಲ್ಲ ಒಟ್ಟು ಪುರುಷರ ಸಂಖ್ಯೆ 1,86,400 ಆಗಿತ್ತು. ಅರಣ್ಯಕಾಂಡ 2:9. ಇಸ್ರಾಯೇಲರು ಪ್ರಯಾಣಕ್ಕೆ ಹೊರಟಾಗಲೆಲ್ಲ ಈ ಗುಂಪು ದಾರಿಯನ್ನು ಮುನ್ನಡೆಸಬೇಕು ಎಂದು ದೇವರು ಸ್ಪಷ್ಟವಾಗಿ ಹೇಳಿದ್ದಾನೆ. ಮೇಘಸ್ತಂಭವು ಮೇಲೆದ್ದಾಗ ಯಾಜಕರು ತುತ್ತೂರಿಗಳನ್ನು ಊದುತ್ತಿದ್ದರು ಮತ್ತು ಯೆಹೂದನ ಪಾಳೆಯವು ಮೊದಲು ಚಲಿಸುತ್ತಿತ್ತು. ನಾಯಕತ್ವ, ನಿರ್ದೇಶನ ಮತ್ತು ಮೊದಲ ಚಲನೆ ಇವೆಲ್ಲವನ್ನು ಈ ದಿಕ್ಕಿನಲ್ಲೇ ಇರಿಸಲಾಗಿತ್ತು. ಹೆಸರುಗಳನ್ನು ನೋಡುವ ಮೊದಲು ದೇವರು ಈ ಪಾಳೆಯವನ್ನು ಹೇಗೆ ವ್ಯವಸ್ಥೆಗೊಳಿಸಿದ್ದಾನೆ ಎಂಬುದರಲ್ಲಿರುವ ಒಂದು ಗೂಢ ಜ್ಞಾನವನ್ನು ನಾವು ಗಮನಿಸೋಣ. ಈ 3 ಕುಲಗಳು ಸೂರ್ಯೋದಯದ ದಿಕ್ಕಾದ ಪೂರ್ವದಲ್ಲಿ ನೆಲೆಸಿದ್ದವು. ಬೆಳಕು ಯಾವಾಗಲೂ ಪೂರ್ವದಿಂದಲೇ ಬರುತ್ತದೆ. ಮುಂಜಾವು ಅಲ್ಲಿಯೇ ಆರಂಭವಾಗುತ್ತದೆ. ಕತ್ತಲೆಯು ಅಲ್ಲಿಯೇ ಸೀಳಲ್ಪಡುತ್ತದೆ. ನ್ಯಾಯ ಪ್ರಮಾಣವು ಹೆಚ್ಚಾಗಿ ಬೆಳಕನ್ನು ಜೀವನ, ಮಾರ್ಗದರ್ಶನ ಮತ್ತು ದೇವರ ರಕ್ಷಣಾ ಕಾರ್ಯದೊಂದಿಗೆ ಜೋಡಿಸುತ್ತದೆ. ಆದ್ದರಿಂದ ಮುನ್ನಡೆಸುವ ಪಾಳೆಯವು ಸೂರ್ಯನ ದಿಕ್ಕಿನಲ್ಲಿ ನಿಂತಿರುವುದು ಈಗಾಗಲೇ ಅರ್ಥಪೂರ್ಣವಾಗಿದೆ. ಈಗ ಒಂದು ಗಮನಾರ್ಹ ವಿಷಯವು ನಮ್ಮ ಗಮನ ಸೆಳೆಯುತ್ತದೆ. ಯೆಹೂದನ ಕಡೆಯವರ ಒಟ್ಟು ಸಂಖ್ಯೆ 1,86,400. ಆಧುನಿಕ ವಿಜ್ಞಾನವು ಸೂರ್ಯನ ಬೆಳಕಿನ ವೇಗವು ಸೆಕೆಂಡಿಗೆ ಸುಮಾರು 1,86,282 ಮೈಲಿಗಳು ಎಂದು ಹೇಳುತ್ತದೆ. ಈ ಸಂಖ್ಯೆಗಳು ಅಕ್ಷರಶಃ ಒಂದೇ ಆಗಿಲ್ಲದಿದ್ದರೂ ಅವು ಬಹಳ ಹತ್ತಿರದಿಲ್ಲವೇ ಎಂಬುದು ಇದನ್ನು ನಿಖರವಾಗಿ ಅಳೆಯಲು ವಿಜ್ಞಾನಕ್ಕೆ ಶತಮಾನಗಳೇ ಬೇಕಾದವು. ಆರಂಭಿಕ ವಿಜ್ಞಾನಿಗಳು ಆಕಾಶಕಾಯಗಳ ಚಲನೆಯನ್ನು ಅಧ್ಯಯನ ಮಾಡಿದರು ಮತ್ತು ಬೆಳಕು ತಕ್ಷಣವೇ ಬರುವುದಿಲ್ಲ ಎಂಬುದನ್ನು ಗಮನಿಸಿದರು. ನಂತರ ಭೂಮಿಯ ಮೇಲೆ ಕನ್ನಡಿಗಳು ಮತ್ತು ಉಪಕರಣಗಳನ್ನು ಬಳಸಿದ ಪ್ರಯೋಗಗಳು ಹೆಚ್ಚಿನ ನಿಖರತೆಯನ್ನು ತಂದವು. ಇಂದು ಲೇಸರ್ಗಳು ಮತ್ತು ಪರಮಾಣು ಗಡಿಯಾರಗಳನ್ನು ಬಳಸಿ ಬೆಳಕನ್ನು ಅತಿ ನಿಖರವಾಗಿ ಅಳೆಯಲಾಗುತ್ತದೆ. ಇದಕ್ಕೆ ನೂರಾರು ವರ್ಷಗಳ ಅಧ್ಯಯನ, ಎಚ್ಚರಿಕೆಯ ವೀಕ್ಷಣೆ ಮತ್ತು ಅಪಾರ ಪರಿಶ್ರಮ ಹಾಗೂ ಹಣ ವ್ಯಯವಾಗಿದೆ. ಆದರೂ ಅರಣ್ಯಕಾಂಡದಲ್ಲಿ ದೇವರು ಪಾಳೆಯದ ಪೂರ್ವ ಭಾಗದಲ್ಲಿ ಜನರನ್ನು ವ್ಯವಸ್ಥೆಗೊಳಿಸುತ್ತಾನೆ ಮತ್ತು ಆ ಒಟ್ಟು ಸಂಖ್ಯೆಯು ಬೆಳಕಿನ ವೇಗವನ್ನು ಸೂಚಿಸುವ ಮೌಲ್ಯವನ್ನು ಪ್ರತಿಬಿಂಬಿಸುತ್ತದೆ. ನಾವು ಇಲ್ಲಿ ಜಾಗರೂಕರಾಗಿರಬೇಕು. ಸತ್ಯವೇದವು ಒಂದು ವಿಜ್ಞಾನ ಪಠ್ಯ ಪುಸ್ತಕವಲ್ಲ ಮತ್ತು ಭೌತಶಾಸ್ತ್ರವನ್ನು ಕಲಿಸಲು ದೇವರು ಅರಣ್ಯಕಾಂಡವನ್ನು ನೀಡಲಿಲ್ಲ. ಆದರೆ ಈ ಮಾದರಿಯು ನಮ್ಮ ಹೃದಯಗಳು ಆರಾಧನೆಯಲ್ಲಿ ತೊಡಗುವಂತೆ ಮಾಡುತ್ತದೆ. ಬೆಳಕನ್ನು ಸೃಷ್ಟಿಸಿದ ದೇವರಿಗೆ ಅದು ಸಂಪೂರ್ಣವಾಗಿ ತಿಳಿದಿದೆ ಎಂಬುದನ್ನು ಇದು ನಮಗೆ ನೆನಪಿಸುತ್ತದೆ. ಮಾನವರು ಬೆಳಕನ್ನು ಹೇಗೆ ಅಳೆಯಬೇಕೆಂದು ಕಲಿಯುವ ಎಷ್ಟೋ ಕಾಲದ ಮೊದಲೇ ದೇವರು ತನ್ನ ಜನರಲ್ಲಿ ಬೆಳಕನ್ನು ಜೀವನ, ಕ್ರಮ ಮತ್ತು ನಾಯಕತ್ವದ ಸಂಕೇತವಾಗಿ ಬಳಸುತ್ತಿದ್ದನು. ಯೆಹೂದನ ಪಾಳೆಯವು ಅತಿ ದೊಡ್ಡ ಪಾಳೆಯವಾಗಿತ್ತು. ಬೇರೆ ಯಾವುದೇ ದಿಕ್ಕಿನಲ್ಲೂ ಇಷ್ಟು ಹೆಚ್ಚಿನ ಸಂಖ್ಯೆ ಇರಲಿಲ್ಲ. ದೇವರು ಬೆಳಕಿನ ಸ್ಥಾನಕ್ಕೆ ಬಲದ ಸ್ಥಾನವನ್ನು ನೀಡಿದನು. ಈಗ ನಮಗೆ ಒಂದು ಪ್ರಶ್ನೆ ಹೇಳಬಹುದು. 1,86,400 ಮತ್ತು ನಮಗೆ ತಿಳಿದಿರುವ ಆಧುನಿಕ ಮೌಲ್ಯದ ನಡುವೆ 118ರ ವ್ಯತ್ಯಾಸ ಏಕೆ ಇದೆ? ಇಲ್ಲಿಯೇ ನ್ಯಾಯ ಪ್ರಮಾಣವು ನಮ್ಮನ್ನು ಮತ್ತೆ ಮೆಸ್ಸಿಯನಾದ ಕ್ರಿಸ್ತನ ಕಡೆಗೆ ಮೆಲ್ಲಗೆ ನಡೆಸುತ್ತದೆ. ನಿನ್ನೆ ನಾವು
ಪೂರ್ವ ದಿಕ್ಕು ಮೆಸ್ಸಿಯನನ್ನು ಹೇಗೆ ಸೂಚಿಸುತ್ತದೆ ಎಂದು ಅಧ್ಯಯನ ಮಾಡಿದೆವು. ಯೇಸು ಕೇವಲ ಕಾವ್ಯಾತ್ಮಕವಾಗಿ ಬೆಳಕಿಗೆ ಸಂಬಂಧಿಸಿದವನಲ್ಲ, ಆತನನ್ನು ಬೆಳಕು ಎಂದು ಕರೆಯಲಾಗಿದೆ. ಯೋಹಾನನು ಹೇಳುತ್ತಾನೆ, ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸುತ್ತದೆ, ಕತ್ತಲೆಯು ಅದನ್ನು ಸೋಲಿಸಲಿಲ್ಲ. ಯೋಹಾನ 1:4-5. ಕತ್ತಲೆಯಲ್ಲಿ ಕುಳಿತಿದ್ದ ಜನರು ದೊಡ್ಡ ಬೆಳಕನ್ನು ಕಂಡರು ಎಂದು ಮತ್ತಾಯನು ಹೇಳುತ್ತಾನೆ. ಮತ್ತಾಯ 4:16. ಯೇಸು ಸ್ವತಃ ಹೀಗೆ ಹೇಳಿದನು, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವದ ಬೆಳಕನ್ನು ಹೊಂದುವನು. ಯೋಹಾನ್ 8:12. ಈಗ ಕೀರ್ತನೆ 118 ಬಹಳ ಮುಖ್ಯವಾಗುತ್ತದೆ. ಕೀರ್ತನೆ 118 ಬರಲಿರುವ ರಾಜನ ಬಗ್ಗೆ ಸ್ಪಷ್ಟವಾಗಿ ಮಾತನಾಡುತ್ತದೆ. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಕೀರ್ತನೆ 118:22. ಈ ಕೀರ್ತನೆಯನ್ನು ಹೊಸ ಒಡಂಬಡಿಕೆಯಲ್ಲಿ ಪದೇ ಪದೇ ಉಲ್ಲೇಖಿಸಲಾಗಿದೆ ಮತ್ತು ನೇರವಾಗಿ ಯೇಸುವಿಗೆ ಅನ್ವಯಿಸಲಾಗಿದೆ. ತಿರಸ್ಕರಿಸಲ್ಪಟ್ಟ ಕಲ್ಲೇ ಅಡಿಪಾಯವಾಯಿತು, ತಿರಸ್ಕರಿಸಲ್ಪಟ್ಟವನೇ ರಕ್ಷಕನಾದನು. ಕೀರ್ತನೆ 118 ಒಂದು ಮೆಸ್ಸಿಯನ ಕುರಿತಾದ ಕೀರ್ತನೆಯಾಗಿದೆ. ಇದು ಕ್ರಿಸ್ತನ ತಿರಸ್ಕಾರ, ವಿಜಯ ಮತ್ತು ರಾಜತ್ವವನ್ನು ಸೂಚಿಸುತ್ತದೆ. ಆದ್ದರಿಂದ ಈ 118ರ ವ್ಯತ್ಯಾಸವನ್ನು ನಾವು ನೋಡಿದಾಗ ಅದು ನಮ್ಮ ಗಮನವನ್ನು ಮೆಸ್ಸಿಯನ ಕಡೆಗೆ ತಿರುಗಿಸುತ್ತದೆ. ಆ ಬೆಳಕು ಕೇವಲ ಒಂದು ಶಕ್ತಿಯಲ್ಲ, ಆ ಬೆಳಕು ಬರಲಿದ್ದ ಮೆಸ್ಸಿಯನೇ ಆಗಿದ್ದರು. ಕೇವಲ ಸಂಖ್ಯೆಗಳು ರಕ್ಷಿಸಲು ಸಾಧ್ಯವಿಲ್ಲ, ಕೇವಲ ಭೌತಿಕ ಬೆಳಕು ರಕ್ಷಿಸಲು ಸಾಧ್ಯವಿಲ್ಲ. ಮೆಸ್ಸಿಯನು ಮಾತ್ರ ರಕ್ಷಿಸಬಲ್ಲನು. ಹಾಗಾಗಿ ಈ ಚಿತ್ರಣವು ಸುಂದರವಾಗಿದೆ ಮತ್ತು ಸಮತೋಲಿತವಾಗಿದೆ. ಮೆಸ್ಸಿಯನ ಕುಲವಾದ ಯೆಹೂದವು ಸೂರ್ಯೋದಯದ ದಿಕ್ಕಿನಲ್ಲಿ ಪಾಳೆಯ ಹೂಡುತ್ತದೆ. ಈ ಪಾಳೆಯವು ದಾರಿಯನ್ನು ಮುನ್ನಡೆಸುತ್ತದೆ, ಬೆಳಕಿನಿಂದ ಜೀವನ ಹರಿಯುತ್ತದೆ. ಆದರೆ ಮೆಸ್ಸಿಯನಿಲ್ಲದ ಬೆಳಕು ಪೂರ್ಣವಾಗುವುದಿಲ್ಲ. ಸತ್ಯ ಜ್ಯೋತಿಯು ಕ್ರಿಸ್ತನೇ ಆಗಿದ್ದಾನೆ. ಲೋಕಕ್ಕೆ ಬರುವ ಪ್ರತಿಯೊಬ್ಬ ಮನುಷ್ಯನಿಗೂ ಬೆಳಕನ್ನು ಕೊಡುವ ಸತ್ಯ ಜ್ಯೋತಿ ಆತನೇ ಎಂದು ಯೋಹಾನನು ಹೇಳುತ್ತಾನೆ. ಯೋಹಾನ 1:9. ಆದ್ದರಿಂದ ಆ ಸಂಖ್ಯೆಯು ಒಂಟಿಯಾಗಿ ನಿಲ್ಲುವುದಿಲ್ಲ, ಅದು ಒಂದು ದಾರಿದೀಪದಂತೆ ಕಾರ್ಯನಿರ್ವಹಿಸುತ್ತದೆ. ಶಾಸ್ತ್ರವು ಈಗಾಗಲೇ ಸ್ಪಷ್ಟವಾಗಿ ಕಲಿಸುವ ಸತ್ಯಗಳ ಕಡೆಗೆ ಅದು ನಮ್ಮನ್ನು ಎತ್ತಿ ತೋರಿಸುತ್ತದೆ. ನ್ಯಾಯ ಪ್ರಮಾಣವು ಬಹಿರಂಗವಾಗಿ ಘೋಷಿಸುವುದನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ಯೆಹೂದನು ಪೂರ್ವದಲ್ಲಿ ಮುನ್ನಡೆಸುತ್ತಾನೆ. ಅರಣ್ಯಕಾಂಡ 2:3-9. ಮೆಸ್ಸಿಯನು ಯೆಹೂದನಿಂದ ಬರುತ್ತಾನೆ. ಆದಿಕಾಂಡ 49:10. ಮತ್ತಾಯ 1. ಪ್ರಕಟಣೆ 5:5. ಮೆಸ್ಸಿಯನೇ ಬೆಳಕು. ಯೋಹಾನ 1:4-9. ಯೋಹಾನ 8:12. ಕೀರ್ತನೆ 118 ಬರಲಿರುವ ರಾಜನನ್ನು ನೇರವಾಗಿ ಸೂಚಿಸುತ್ತದೆ. ಈ ಸತ್ಯಗಳು ಕೇವಲ ಗೂಢಾರ್ಥಗಳ ಮೇಲೆ ಅಥವಾ ಸಂಖ್ಯೆಗಳ ಮಾದರಿಯ ಮೇಲೆ ಅವಲಂಬಿತವಾಗಿಲ್ಲ. ಅವು ದೇವರ ವಾಕ್ಯದ ಮೇಲೆ ದೃಢವಾಗಿ ನಿಂತಿವೆ. ಯಾವುದೇ ಸಂಖ್ಯಾತ್ಮಕ ಪ್ರತಿಬಿಂಬವು ಈ ಸತ್ಯಗಳಿಗೆ ಪೂರಕವಾಗಿರಬೇಕೇ ಹೊರತು ಅವುಗಳ ಸ್ಥಾನವನ್ನು ತೆಗೆದುಕೊಳ್ಳಬಾರದು. ನೂತನ ಸೃಷ್ಟಿಯ ವಿಶ್ವಾಸಿಗಳಾದ ನಮಗೆ ಇಲ್ಲಿ ಒಂದು ಬಲವಾದ ಪ್ರಾಯೋಗಿಕ ಪಾಠವಿದೆ. ನಾಯಕತ್ವವು ಬೆಳಕಿನಲ್ಲಿ ನಡೆಯಬೇಕು. ಮಾರ್ಗದರ್ಶನವು ಕ್ರಿಸ್ತನಿಂದ ಬರಬೇಕು. ಕ್ರಿಸ್ತನು ಮುನ್ನಡೆಸದಿದ್ದರೆ ಪಾಳೆಯವು ಗೊಂದಲದಲ್ಲಿ ಚಲಿಸುತ್ತದೆ. ಕ್ರಿಸ್ತನನ್ನು ಮುಂಭಾಗದಲ್ಲಿ ಇರಿಸಿದರೆ ಪ್ರಯಾಣವು ಸ್ಪಷ್ಟವಾಗುತ್ತದೆ. ಸಭೆಯು ಲೋಕದ ಪ್ರವೃತ್ತಿಗಳನ್ನು, ಅಭಿಪ್ರಾಯಗಳನ್ನು ಅಥವಾ ಮಾನವ ಜ್ಞಾನವನ್ನು ಅನುಸರಿಸಲು ಕರೆಯಲ್ಪಟ್ಟಿಲ್ಲ. ನಾವು
ಆ ಬೆಳಕನ್ನು ಅನುಸರಿಸಲು ಕರೆಯಲ್ಪಟ್ಟಿದ್ದೇವೆ. ಪೌಲನು ಹೇಳುತ್ತಾನೆ, ಬೆಳಕಿನ ಮಕ್ಕಳಂತೆ ನಡೆಯಿರಿ. ಎಫೆಸದವರಿಗೆ 5:8. ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರಿಂದಿಗೊಬ್ಬರು ಸಹಭಾಗಿತ್ವವನ್ನು ಹೊಂದುತ್ತೇವೆ ಎಂದು ಯೋಹಾನನು ಹೇಳುತ್ತಾನೆ. 1 ಯೋಹಾನ 1:7. ಬೆಳಕು ಸ್ಪಷ್ಟತೆಯನ್ನು ತರುತ್ತದೆ. ಬೆಳಕು ಏಕತೆಯನ್ನು ತರುತ್ತದೆ. ನಾವು ಬೀಳುವ ಮೊದಲೇ ಬೆಳಕು ಅಪಾಯವನ್ನು ತೋರಿಸುತ್ತದೆ. ಆದ್ದರಿಂದ ಯೆಹೂದನ ಪಾಳೆಯವು ಪೂರ್ವದಿಂದ ಮೊದಲು ಚಲಿಸಿದಾಗ ಅದು ದೇವರು ಹೀಗೆ ಹೇಳುತ್ತಿರುವಂತಿದೆ: ಬೆಳಕು ಮುನ್ನಡೆಸಲಿ, ರಾಜನು ಮುನ್ನಡೆಸಲಿ, ಜೀವನವು ಮುನ್ನಡೆಸಲಿ. ಕತ್ತಲೆಯು ದೇವರ ಜನರನ್ನು ನಡೆಸಬಾರದು, ಭಯವು ದೇವರ ಜನರನ್ನು ನಡೆಸಬಾರದು. ಬೆಳಕು ನಡೆಸಬೇಕು ಮತ್ತು ಆ ಬೆಳಕು ಕ್ರಿಸ್ತನೇ ಆಗಿದ್ದಾನೆ. ಇಂದಿನ ಬೆಳಗಿನ ಬೆಳಕು ಯೆಹೋವನ ಜ್ಞಾನವನ್ನು ಆರಾಧಿಸಲು ನಮ್ಮನ್ನು ಆಹ್ವಾನಿಸುತ್ತದೆ. ಆತನು ಮಾನವ ಸಂಶೋಧನೆಗಳಿಗಿಂತ ದೊಡ್ಡವನು. ಆತನು ಮಾನವ ತಿಳುವಳಿಕೆಗಳಿಗಿಂತ ಆಳವಾದವನು. ಆತನು ಇತಿಹಾಸ, ಜನರು ಮತ್ತು ಉದ್ದೇಶವನ್ನು ಪರಿಪೂರ್ಣ ಜ್ಞಾನದೊಂದಿಗೆ ಜೋಡಿಸುತ್ತಾನೆ. ಅದೇ ಸಮಯದಲ್ಲಿ ಆತನು ನಮ್ಮನ್ನು ಅತ್ಯಂತ ಸರಳವಾದ ಸತ್ಯಕ್ಕೆ ಮರಳಿ ತರುತ್ತಾನೆ. ಬೆಳಕನ್ನು ಅನುಸರಿಸಿ ಕ್ರಿಸ್ತನನ್ನು ಮುಂಭಾಗದಲ್ಲಿ ಇರಿಸಿಕೊಳ್ಳಿ ಮತ್ತು ಆತನು ಮುನ್ನಡೆಸಿದಾಗ ಚಲಿಸಿ. ಆತನು ನಿಂತಾಗ ಕಾಯಿರಿ. ಪ್ರಯಾಣವು ಸುರಕ್ಷಿತವಾಗಿರುತ್ತದೆ, ಏಕೆಂದರೆ ಬೆಳಕು ನಮ್ಮ ಮುಂದೆ ಹೋಗುತ್ತದೆ. ಯೆಹೂದನು 1,86,400 ಜನರೊಂದಿಗೆ ಪಾಳೆಯ ಹೂಡಿದಾಗ ಇತಿಹಾಸದಲ್ಲಿ ಮೆಸ್ಸಿಯನು ಇನ್ನೂ ಬಂದಿರಲಿಲ್ಲ. ನಂತರ ಮೆಸ್ಸಿಯನು ಕೀರ್ತನೆ 118ರಲ್ಲಿ ಹೇಳಲಾದ ತಿರಸ್ಕರಿಸಲ್ಪಟ್ಟ ಕಲ್ಲಾಗಿ ಬಂದಾಗ 1,86,400ರಿಂದ 118 ಕಳೆದರೆ 1,86,282 ಉಳಿಯುತ್ತದೆ. ಇದು ಬೆಳಕಿನ ನಿಖರವಾದ ವೇಗವಾಗಿದೆ. ಅಂದರೆ ಸತ್ಯ ಜ್ಯೋತಿಯು ಕ್ರಿಸ್ತನಲ್ಲಿ ನೆರವೇರಿದೆ ಎಂಬುದನ್ನು ಇದು ತೋರಿಸುತ್ತದೆ. ನಾಳೆ ದೇವರ ಇಚ್ಛೆಯಾದರೆ ನಾವು ಈ 3 ಕುಲಗಳಾದ ಯೆಹೂದ, ಇಸ್ಸಾಕಾರ ಮತ್ತು ಜೆಬುಲೂನ್ ಹೆಸರುಗಳನ್ನು ಅಧ್ಯಯನ ಮಾಡೋಣ ಮತ್ತು ಅವುಗಳ ಅರ್ಥಗಳು ನಮ್ಮ ಕರೆ ಮತ್ತು ನೂತನ ಸೃಷ್ಟಿಯ ಹಾದಿಯ ಬಗ್ಗೆ ಹೇಗೆ ಮಾತನಾಡುತ್ತವೆ ಎಂಬುದನ್ನು ನೋಡೋಣ. ಪ್ರಾರ್ಥನೆ. ಪವಿತ್ರ ತಂದೆಯಾದ ಯೆಹೋವನೇ, ಬೆಳಕಿನ ಸೃಷ್ಟಿಕರ್ತನು ಮತ್ತು ಜೀವದಾತನು ಆಗಿರುವ ನಿನ್ನನ್ನು ನಾವು ಆರಾಧಿಸುತ್ತೇವೆ. ನಮ್ಮನ್ನು ಕತ್ತಲೆಯಿಂದ ಹೊರತರಲು ಸತ್ಯ ಜ್ಯೋತಿಯಾದ ಯೇಸುವನ್ನು ಕಳುಹಿಸುವುದಕ್ಕಾಗಿ ವಂದನೆಗಳು. ನಮ್ಮ ಜೀವನದ ಮುಂಭಾಗದಲ್ಲಿ ಮತ್ತು ನಮ್ಮ ಪ್ರಯಾಣದ ಕೇಂದ್ರದಲ್ಲಿ ಕ್ರಿಸ್ತನನ್ನು ಇರಿಸು. ಭಯದಿಂದಲ್ಲ, ಸತ್ಯದಿಂದ ನಡೆಸಲ್ಪಡುವ ಬೆಳಕಿನ ಮಕ್ಕಳಂತೆ ನಡೆಯಲು ನಮಗೆ ಕಲಿಸು. ಪ್ರಯಾಣ ಪೂರ್ಣಗೊಳ್ಳುವವರೆಗೆ ನಮ್ಮನ್ನು ವಿನಯವುಳ್ಳವರಾಗಿ, ನಂಬಿಗಸ್ತರಾಗಿ ಮತ್ತು ನಿನ್ನ ನಡಿಗೆಗೆ ಗಮನ ಕೊಡುವವರಾಗಿ ಇರಿಸು. ಯೇಸುವಿನ ನಾಮದಲ್ಲಿ ಆಮೆನ್.